ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿ ಅನು ಲೈಫ್ ಸ್ಟೈಲ್. ನೀವೆಲ್ಲರೂ ನನಗೆ ಚೆನ್ನಾಗಿ ಪ್ರೋತ್ಸಾಹ ಕೊಡಿ. ಎಲ್ಲಿ ಹೋದ್ರೂ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಉತ್ಸಾಹ. ಎಲ್ಲರೂ ಚೆನ್ನಾಗಿರಬೇಕು, ಆ ಎಲ್ಲರಲ್ಲೂ ನಾವಿರಬೇಕು ಅಂತ ಕೋರ್ಕೊತೀನಿ. ಇದು ಸಪ್ತಶೃಂಗಿ ಮಾತಾ ಅಂತ ಶಿರಡಿಯಿಂದ 70 ಕಿಲೋಮೀಟ್ರ್ ಏನೋ ಆಗುತ್ತೆ. ತುಂಬಾ ಚೆನ್ನಾಗಿದೆ. 7 ಬೆಟ್ಟದ ಮೇಲೆ ಅಲ್ಲಿ ಅವರು ಶಕ್ತಿಪೀಠ ಅಂತಾರೆ. 3 ಶಕ್ತಿಪೀಠದಲ್ಲಿ ಇದು ಒಂದು ಶಕ್ತಿಪೀಠ ಅಂತ ಹೇಳ್ತಾರೆ. 7 ಬೆಟ್ಟದ ಮೇಲಿದೆ ತಾಯಿ. ಅವ್ರ ಪ್ರಕಾರ ಅವ್ರು ಹೇಳೋದು, ರಾಕ್ಷಸನ್ನ ಕೊಂದ ಮೇಲೆ ಬಂದು ಆ 7 ಬೆಟ್ಟದ ಮೇಲೆ ಗೋಡೆಗೆ ಒರ್ಕೊಂಡು ಇದು ಗೋಡೆಗೆ ಒರ್ಕೊಂಡು ವಿಶ್ರಾಂತಿ ತಗೊತಾ ಇರೋದು. ಆ ಥರ ಇದೆ ದೇವರು. 3 ಬಾಗಿಲಲ್ಲೂ ಕಾಣುತ್ತೆ, ಅಷ್ಟು ದೊಡ್ಡ ದೇವರು. ಆ ಗರ್ಭಗುಡಿಗೆ 3 ಬಾಗಿಲಿದೆ. 3 ಬಾಗಿಲಿಂದನೂ ದೇವ್ರು ಕಾಣುತ್ತೆ, ಅಷ್ಟು ದೊಡ್ಡದಾಗಿದೆ. ಇದು ಅಲ್ಲಿಗೆ ಹೋಗ್ತಾ ಇರೋ ದಾರಿ. ಅದು ಕೇಬಲ್ ಕಾರಲ್ಲ, ಕೇಬಲ್ ಟ್ರೈನ್ ಇದೆ ಇಲ್ಲಿಗೆ ಹೋಗೋಕ್ಕೆ. ಮೆಟ್ಲತ್ಕೊಂಡು ಹೋಗ್ಬೋದು, ಮೆಟ್ಲತ್ತಲ್ಲ ಅನ್ನೋರು ಕೇಬಲ್ ಟ್ರೈನಲ್ಲಿ ಹೋಗ್ಬೋದು. ಒಬ್ಬರಿಗೆ 120 ರೂಪಾಯಿ ತೊಗೋತಾರೆ. ಮಕ್ಕಳಿಗೆ ಮತ್ತು 75 ವರ್ಷದ ಮೇಲಾಗಿರೋರಿಗೆ 60 ರೂಪಾಯಿ ತೊಗೋತಾರೆ. ತುಂಬಾ ಚೆನ್ನಾಗಿದೆ, ಹೋಗಿ ನೋಡಿ. ಆಮೇಲೆ ಅಲ್ಲೇ ಈ ಟಿಕೆಟ್ ಕೊಡ್ತಾರಲ್ಲ ಕೇಬಲ್ ಟ್ರೈನ್ಗೆ, ಅದ್ರ ಪಕ್ಕನೇ ಪಾಸು ಕೊಡ್ತಾರೆ. ಬೇಕಿದ್ದವರು ಪಾಸ್ ತೊಗೋಬೋದು. ನಮಗೆ 2.5 ಗಂಟೆ ಹಿಡೀತು ದರ್ಶನ. ನಮಗೆ ಗೊತ್ತಿರಲಿಲ್ಲ ಕೆಳಗೆ ತೊಗೋಬೇಕು ಅಂತ. ಕೆಳಗೆ ತೊಗೊಂಡ್ಬಿಟ್ಟು ಮೇಲೆ ಹೋಗಿ ಅಲ್ಲಿ ಕೋವಾನೇ ಪ್ರಸಾದ. ಈ ಶಿರಡಿ, ಈ ನಾಸಿಕ್ಕು ಮತ್ತು ಇಲ್ಲಿ ಸಪ್ತಶೃಂಗಿ ಮಾತಾ ಎಲ್ಲ ಕೋವಾನೇ ಪ್ರಸಾದ. ಹಾಲು ಕೋವಾನೇ 2-3 ಥರ ಇರುತ್ತೆ. ಕಪ್ ಕಲರ್ ಒಂದು ಮತ್ತು ಬಿಳಿ ಕಲರ್ ಒಂದು, ಆ ಥರ. ಅಲ್ಲಿ ಉದ್ದಕ್ಕೂ ಅದನ್ನೇ ಮಾರ್ತಾಯಿದ್ದಾರೆ ನೋಡಿ. ಟೇಸ್ಟ್ ಮಾಡಿ ನೋಡಿ, ಆಮೇಲೆ ಪ್ರಸಾದ ತೊಗೊಳ್ಳಿ ಅಂತಾರೆ. ಬಟ್ ಅದೆಲ್ಲ ಅಂಗಡಿಯಲ್ಲಿ ತೊಗೋಬೇಕು. ಅದನ್ನು ತೋರಿಸ್ತಾ ಇದ್ದೀನಿ ನಾನು. ಲೈನಾಗಿ ಅದೇ ಇದೆ. ಇದು ಎಲ್ಲಿದೆ ಅಂದರೆ ಬೆಟ್ಟದ ಮೇಲೆ, ಕೆಳಗಲ್ಲ, ಬೆಟ್ಟದ ಮೇಲೇ ಇರೋದು ಇದೆಲ್ಲ ಅಂಗಡಿಗಳು. ಕೇಬಲ್ ಕಾರಲ್ಲಿ ನಾವು ಮೇಲೆ ಹೋದ್ಮೇಲೆ ಅಲ್ಲಿಂದ ಇನ್ನೊಂದು ಸ್ವಲ್ಪ ದೊಡ್ಡ ಹಾಲ್ ಥರ ಮಾಡಿ ಅಲ್ಲಿ ಅಂಗಡಿಗಳೆಲ್ಲ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.